ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನೀಸ್ ಕುಕಿಂಗ್ ಚಾನಲ್. ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾಗಿದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಸೊ ಇವತ್ತಿನ ರೆಸಿಪಿ ಗಾರ್ಲಿಕ್ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಬೇ ಲೀಫ್, ಗಾರ್ಲಿಕ್ ನಾನು ದೊಡ್ಡದನ್ನು ಬಿಡಿಸಿ ಇಟ್ಟಿದ್ದೀನಿ, ಜಿಂಜರ್ 1 ಪಿಂಚ್ ಅಷ್ಟು ನಾನಿಷ್ಟು ತೊಗೊಂಡಿದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್, ಹಾಗೂ ಸಾಲ್ಟ್, ನಿಮ್ಮ ಟೇಸ್ಟ್ಗೆ ತಕ್ಕಷ್ಟು ಸಾಲ್ಟ್. ಮತ್ತು ನಾನಿಲ್ಲಿ 3 ಚಿಲ್ಲೀಸನ್ನು ತೊಗೊಂಡಿದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್. ತ್ರೀ 300 ಗ್ರಾಮ್ಸ್ ಆಫ್ ಚಿಕನನ್ನು ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಸರಿ ಹೋಗುತ್ತದೆ. 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ತೊಗೊಂಡಿದ್ದೀನಿ. 1 ಬಿಗ್ ಗ್ಲಾಸ್ ಆಫ್ ರೈಸ್. ನಾನು ಈ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಈ ರೈಸ್ ಇಬ್ಬರಿಗೆ ಸಾಕಾಗುತ್ತೆ. ಪುದೀನ, ಕೊತ್ತಂಬರಿ, ಕ್ಯಾರೆಟ್, 1 ದೊಡ್ಡ ಕ್ಯಾಪ್ಸಿಕಮ್, 2 ಮೀಡಿಯಂ ಸೈಜ್ ಆನಿಯನ್ಸ್ ಹಾಗೂ ಬೀನ್ಸ್. ಈಗ ಸ್ಟವನ್ನು ಆನ್ ಮಾಡಿ ಒಂದು ಪಾತ್ರೆಗೆ 2 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ಬೇ ಲೀಫ್, ಮರಾಠಿ ಮೊಗ್ಗು, ಚಕ್ಕೆ ಹಾಗೂ ಲವಂಗಗಳನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿಯಬೇಕು. ಈಗ ಸಾಲ್ಟನ್ನು ಆ್ಯಡ್ ಮಾಡೋಣ. ನೀರು ಚೆನ್ನಾಗಿ ಕುದಿಯುವಾಗ ನಾವು ತೊಳೆದಿಟ್ಟಿರುವ ರೈಸನ್ನು ಆ್ಯಡ್ ಮಾಡೋಣ. ರೈಸ್ ಚೆನ್ನಾಗಿ ಕುಕ್ ಆಗಬೇಕು, ಹಾಗಂತ ಓವರ್ ಕುಕ್ ಮಾಡಬಾರ್ದು. 90% ಆಫ್ ರೈಸ್ ಕುಕ್ ಆಗಿರಬೇಕು. ಒಂದು ಸತಿ ನೋಡೋಣ ಹೆಂಗೆ ಕುಕ್ ಆಗಿದೆ ಅಂತ. ಸೊ ರೈಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದರಲ್ಲಿರುವ ಎಕ್ಸೆಸ್ ವಾಟರನ್ನು ತೆಗೆದು ನಾವು ಪಕ್ಕಕ್ಕಿಡೋಣ. ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನರಷ್ಟು ಆಯಿಲನ್ನು ಆ್ಯಡ್ ಮಾಡೋಣ. ಆಯಿಲ್ ಹೀಟ್ ಆಗಿದೆ. ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಜಿಂಜರ್ ಮತ್ತು ಗಾರ್ಲಿಕ್ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಆನಿಯನ್ಸನ್ನು ಆ್ಯಡ್ ಮಾಡೋಣ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ಸ್ ಟ್ರಾನ್ಸ್ಪರೆಂಟಾಗಿ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸಲ ಆನಿಯನ್ಸ್ ಟ್ರಾನ್ಸ್ಪರೆಂಟ್ ಆದರೆ ನಾವು ಚಿಕನನ್ನು ಆ್ಯಡ್ ಮಾಡ್ಬೋದು. ಸೊ ಆನಿಯನ್ಸ್ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಚಿಕನನ್ನು ಕುಕ್ಕರ್ನಲ್ಲಿ 4 ವಿಸಿಲ್ಸ್ ಕೂಗಿಸಿ ಆ್ಯಡ್ ಮಾಡ್ಕೊಂಡು ಇನ್ಸ್ಟೆಂಟಾಗೂ ಟ್ರೈ ಮಾಡ್ಬೋದು. ಹಾಗೂ ಹೀಗೆ ಓಪನ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೋದು. 2 ವೇಸ್ ಇದೆ. ಈಗ ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ತುಂಬ ಡ್ರೈ ಆಗಬಾರ್ದು, ಸ್ವಲ್ಪ ಸಾಫ್ಟಾಗಿ ಜ್ಯೂಸಿಯಾಗಿರಬೇಕು. ಈಗ ನಾವಿದಕ್ಕೆ ಚಾಪ್ ಮಾಡಿರುವಂತಹ ಗ್ರೀನ್ ಚಿಲ್ಲೀಸನ್ನು ಆ್ಯಡ್ ಮಾಡೋಣ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೆಪ್ಪರ್ ಪೌಡರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಹಾಗೂ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡೋಣ. ನಿಮ್ಮ ಟೇಸ್ಟ್ ಮತ್ತು ಪ್ರಿಫರೆನ್ಸಿಗೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವಿದಕ್ಕೆ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟನ್ನು ಆ್ಯಡ್ ಮಾಡಿ ಒಂದ್ಸತಿ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಳೋಣ. ಈಗ 1 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕ್ಯಾಪ್ಸಿಕಮ್ನನ್ನು ಆ್ಯಡ್ ಮಾಡೋಣ. ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಬೀನ್ಸನ್ನು ಆ್ಯಡ್ ಮಾಡೋಣ. ಈ ವೆಜಿಟೇಬಲ್ಸ್ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮತ್ತು ವೆಜಿಟೇಬಲ್ಸ್ ಚೆನ್ನಾಗಿ ಫ್ಲೇವರ್ಸ್ ಬಿಟ್ಕೊಂಡು ಫ್ರೈ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಫೋರ್ಕ್ನಿಂದ ತೆಗೆದುಕೊಂಡು ಒಂದ್ಸತಿ ಚೆಕ್ ಮಾಡೋಣ. ಫ್ರೈ ಆಗಿದ್ದರೆ ನಾವು ಇದಕ್ಕೆ ರೈಸನ್ನು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಮ ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ರೈಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ರೈಸನ್ನು ಆ್ಯಡ್ ಮಾಡ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಹಾಗೂ ವೆಜಿಟೇಬಲ್ಸಲ್ಲಿರುವ ಫ್ಲೇವರ್ಸ್ ಎಲ್ಲ ರೈಸಿಗೆ ಮಿಕ್ಸ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷದ ಕಾಲ ನಾವು ರೈಸನ್ನು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪುದೀನ ಹಾಗೂ ಕೊತ್ತಂಬರಿಯನ್ನು ಹಾಕಿ ನಾವಿದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ತುಂಬಾ ಟೇಸ್ಟಿಯಾಗಿರುವ ಚಿಕನ್ ಗಾರ್ಲಿಕ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.